ಆರಂಭಕ್ಕೆ ಹೃದಯಪೂರ್ವಕವಾಗಿ ನಾನು ಆಹ್ವಾನ ಮಾಡಿದ್ದಕ್ಕೆ ಮೊದಲು ಬಾರಿಗೆ ನಿಮ್ಮೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸೊ ಹರೀಶ್ ಫೋನ್ ಮಾಡಿ ಸರ್ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂದಾಗ ಈ ಥರ ನಮ್ಮ ಸೇವೆ ಸಲ್ಲಿಸಿ ಇಲ್ಲಿಂದ ಹೋಗ್ತಿದ್ದ ವ್ಯಕ್ತಿಗಳಿಗೆ ನಮ್ಮಿಂದ ಒಂದು ಚಿರುಕಾಣಿಕೆ ಕೊಡಬೇಕು ಅಂತಂದಾಗ ಇದು ಒಳ್ಳೆಯ ಕಾರ್ಯಕ್ರಮ ಮಾಡಿ ಅಂತಂದರು. ತದನಂತರ ನಮ್ಮ UMO ಆಗಿರ್ತಕ್ಕಂಥ ಡಾಕ್ಟರ್ ಗುರುರಾಜ್ ಸರ್ ಅವರು ಫೋನ್ ಮಾಡಿ ಸರ್ ಬರಬೇಕಂತ ಕೇಳಿದ್ರು. ಹಾಗೆ ನಮ್ಮ THO ಆಗಿರ್ತಕ್ಕಂಥ ಸುಗುಣ ಮೇಡಮ್ ಅವರು ಫೋನ್ ಮಾಡಿ ಈ ಕಾರ್ಯಕ್ರಮ ಬನ್ನಿ ಅಂತ ಕರೆದ್ರು. ಸೊ ನನ್ನ ಜೊತೆ ಜಗದೀಶ್ ಸರ್ ಅವರು, DC ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಕ್ತದಡ್ಡಿ ಸರ್ ಅವರು, ಹಾಗೂ ನ್ಯಾನ್ಸಮ್ ಸರ್ ಅವರು, ಹಾಗೂ ಇನ್ನೂ ಅನೇಕ ವೈದ್ಯಾಧಿಕಾರಿಗಳಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾನು ಹೃದಯಪೂರ್ವಕ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂತಂದರೆ ಒಂದಂತೂ ಹೇಳುವಲ್ಲೇ, ಸೇವೆ ಸಲ್ಲಿಸಿರ್ತಕ್ಕಂಥ ಕಾರ್ಯಕ್ರಮ ನೆನೆಸ್ಕೊಳ್ತಕ್ಕಂಥ ಪದ್ಧತಿ ಯಾರಲ್ಲಿ ಇರ್ತದೋ ಅದು ಸಂಸ್ಕೃತಿ ಅಂತ ಕರಿತೀವಿ. ಈಗ ನಮ್ಮಲ್ಲಿ ಯಾರೇ ಆಗಿರಲಿ ಕೂಡ, ಸಿಬ್ಬಂದಿ ಆಗಿರಲಿ ಅಥವಾ ಡಾಕ್ಟ್ರ್ ಆಗಿರಲಿ ಇಲ್ಲ HO AMO ಆಗಿರಲಿ, ಅವ್ರಿಗೆ ಸೇವೆ ಸಲ್ಲಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಥ್ಯಾಂಕ್ಸ್ ಹೇಳೋದು ನಮ್ಮ ಗುಣ ಅಂತ ಹೇಳ್ಬೋದು. ಸೊ ಅದರಿಂದ ನಮ್ಮ ತಾಲೂಕಲ್ಲಿ ಇದು ಒಳ್ಳೆಯ ಸಂಪ್ರದಾಯ ಅಂತ ಹೇಳ್ಬೋದು. ಈಗಾಗಲೇ ನಮಗೆ ಪ್ರಕಾಶ್ ಸರ್ ಇದ್ದಾಗ ತುಂಬ ಅನುಕೂಲಗಳಾಗಿದೆ. ನಾನು ML ಆಗಿ ಬಂದಾದ್ಮೇಲೆ ತುಂಬ ಫಾಸ್ಟಾಗಿ ನನ್ನ ಜೊತೆ ವರ್ಕ್ನ ಶೇರ್ ಮಾಡಿಕೊಂಡ್ರು. ತದನಂತರ ಗುರುರಾಜ್ ಅವರು, ನಮ್ಮ ಸರ್ ಡಾಕ್ಟರ್ AMO ಅವರು ಬಂದಿದ್ದಾರೆ. ಅವರು ಕೂಡ ಅದೇ ಹಾದಿಯಲ್ಲಿ ಬೆಳೀತಾ ಇದ್ದಾರೆ. ಸೊ ನನಗೆ ಒಂದೇ ಹೇಳೋದು, ಬಡಬಗ್ಗರಿಗೆ ಅನುಕೂಲ ಆಗೋ ಥರ ಒಳ್ಳೆಯದಾದರೆ ನನಗೆ ತುಂಬ ಖುಷಿ ಆಗ್ತಕ್ಕಂಥ ವಿಷಯ. ಸೊ ಅದರಿಂದ ಸಾಕಷ್ಟು ಪ್ರಯತ್ನಗಳನ್ನು ನಾನು ಮಾಡ್ತಾಯಿದ್ದೀವಿ, ಅಭಿವೃದ್ಧಿಗೋಸ್ಕರ ಮಾಡ್ತಾಯಿದ್ದೀವಿ. ಕೆಲವೇ ದಿನಗಳಲ್ಲಿ ಮುಂದೆ ಇರ್ತಕ್ಕಂಥ ಖಾಲಿ ಜಾಗನ ಅದನ್ನು ಕೋರ್ಟಿಂದ ಕ್ಲಿಯರ್ ಆಗಿದೆ, ಅದನ್ನು ಒಡಿಸಿ ಒಂದು ಕಾಂಪೌಂಡ್ ಹಾಕಿ ಹಿಂದೆ ಒಂದು ಹಾಸ್ಪಿಟ್ಲ್ನ ಕಟ್ತಾಯಿದ್ದೀವಿ. ಅದು ಒಳ್ಳೆ ಹಾಸ್ಪಿಟ್ಲ್ನ ಕಟ್ಟಿ ಸುಂದರವಾಗಿರ್ತಕ್ಕಂಥ ಸರ್ವಿಸ್ ಕೊಡಲಿಕ್ಕೆ ನಾವು ಅದನ್ನು ತುಳಿತೀವಿ ಅಂತ ಒಂದು ನಂಬಿಕೆ ನಮ್ಮಲ್ಲಿದೆ. ಸೊ ಅದರಿಂದ ಈಗಾಗಲೇ ಲಾಸ್ಟ್ ವೀಕು DHವರೆಗೂ ನನಗೂ ಮೀಟಿಂಗ್ ನಡೀತು. ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ಸು ಮತ್ತು ನಾವು ನಿಮ್ಮ ಸಂವಾದಕ್ಕೆ ಆಗಸ್ಟಲ್ಲಿ ಡೇಟ್ ಫಿಕ್ಸ್ ಆಗಿದೆ. ಆಗಸ್ಟ್ ಫಸ್ಟ್ ವೀಕು ನಾನು ಬರ್ತಾಯಿದ್ದೀನಿ. ಎಲ್ಲ ತಾಲೂಕಿನ ಎಲ್ಲ ವೈದ್ಯಾಧಿಕಾರಿಗಳಿಗೆ ಕೂಡ ಕರೆದು ಕುಂದುಕೊರತೆಗಳ ಬಗ್ಗೆ ಮತ್ತು ಎಲ್ಲ ಆಂಬುಲೆನ್ಸ್ ಇಲ್ಲ, ಏನೇನು ಆಗ್ತಾಯಿದೆ, ಏನೇನು ನಾವು ರೆಡಿ ಆಗಬೇಕು ಅನ್ನೋದರ, ಈಗಾಗಲೇ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗ್ತಾ ಇದ್ದಾವೆ. ಮೊನ್ನೆ ಡಾಕ್ಟರ್ ಪರಮೇಶ್ವರ್ ಸರ್ ಬಂದಿದ್ದರು. ಅವರೆಲ್ಲ ಬಂದು ಸಾಂಕ್ರಾಮಿಕ ರೋಗಗಳ ಬಗ್ಗೆ ನಾವು ಎಚ್ಚೆತ್ಕೊಬೇಕು, DHವರೆಗೆ ಮತ್ತು MLAಗಳು ಎಚ್ಚೆತ್ಕೊಂಡು ಸಭೆ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಈ ಕೂಡಲೇ ಎಲ್ಲ ಡಾಕ್ಟ್ರ ಜೊತೆ ಸಂವಾದ ಮಾಡಿ ಎಲ್ಲೆಲ್ಲಿ ಏನೇನು ಕೊರತೆ ಇದೆ, ಆ ಕೊರತೆ ಏನು ನಿವಾರಿಸ್ಬೇಕು ಅನ್ನೋದನ್ನು ಸೊ ನಾನೆಲ್ಲ ಎಚ್ಚೆತ್ಕೊಂತ ಹೇಳ್ತೀನಿ. ಈಗಾಗಲೇ ಒಂದು ಮೀಟಿಂಗ್ ಮಾಡಿ ವಾರ ಅಂತ ಹೇಳ್ತಲ್ಲ, ಸೊ ವಾರಗೆ ರೆಡಿ ಆಗಬೇಕು. ಈಗಾಗಲೇ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗ್ತಾ ಇದ್ದಾವೆ, ಅದಕ್ಕೆ ನಾವು ರೆಡಿ ಆಗಬೇಕು ಅಂತ ಹೇಳ್ತಾ ಏನು ಈ ಕಾರ್ಯಕ್ರಮಕ್ಕೆ ಗುರುಸಿ ನಮ್ಮಲ್ಲಿ ಕೆಲಸ ಮಾಡಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಗೌರವಪೂರ್ವಕವಾಗಿ ನಮನಗಳನ್ನು ಅವರಿಗೆ ಗೌರವವನ್ನು ಕೊಟ್ಟು, ಅಂದರೆ ಗೌರವವನ್ನು ಕೊಟ್ಟು ಕಳಿಸ್ತಕ್ಕಂಥ ಕಾರ್ಯಕ್ರಮಕ್ಕೆ ಇವತ್ತು ಚಿಕ್ಕದಾಗಿ ಚೊಕ್ಕದಾಗಿ ನಿರ್ವಹಿಸ್ತಕ್ಕಂಥ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ನಮ್ಮಲ್ಲಿ ಕೆಲಸ ಮಾಡಿರ್ತಕ್ಕಂಥ ಮುಳಬಾಗಿಲು ತಾಲೂಕಿನ ಎಲ್ಲರೂ ಕೂಡ ಹೃದಯಪೂರ್ವಕವಾಗಿ ಥ್ಯಾಂಕ್ಸ್ ಹೇಳ್ತಾ, ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಸೇವೆ ಅಭಾರಿಯಾಗಿರಲಿ. ಮುಂದೆ ಕೂಡ ನಿಮ್ಮ ಸೇವೆ ಎಲ್ಲೇ ಇದ್ರೂ ಕೂಡ, ನೀವು ಹೇಗೆ ಇದ್ರೂ ಕೂಡ ನಿಮ್ಮ ಸೇವೆ ನಿರಂತರವಾಗಿರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡಿ ಇಷ್ಟು 4 ಮಾತು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ, ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬ ಹೆಸರಿಗೂ ನನ್ನ ಕಡೆಯಿಂದ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಎಲ್ಲರೂ ಒಳ್ಳೆಯದಾಗಲಿ. ವೇದಿಕೆಯಲ್ಲಿ ಆಸೀನಾಗಿರುವಂಥ ನಮ್ಮ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರಿಗೆ ಸ್ವಾಗತ. ಮತ್ತು ನಮ್ಮ THO ಮೇಡಮ್ ಆದಂಥ ಡಾಕ್ಟರ್ ಸುಗುಣ ಅವರೇ, ಸುಗುಣ ಅವರು ನನ್ನ MBBS ಕ್ಲಾಸ್ಮೇಟ್. ರಘುಪತಿ ರೆಡ್ಡಿ ಅವರೇ ನಮಸ್ಕಾರ, ಥ್ಯಾಂಕ್ ಯು. ಮತ್ತು ಶಾರದಾ ಕಾಲೇಜಿನ ಪ್ರಿನ್ಸಿಪಲ್ ಆದ ನಾರಾಯಣ ಸ್ವಾಮಿ ಅವರೇ ಥ್ಯಾಂಕ್ ಯು. ನನ್ನ ಆತ್ಮೀಯ ಮಿತ್ರರಾದಂಥ ಜಗದೀಶ್ ಅವ್ರು ಬಂದಿದ್ದಾರೆ, ಗೊಲ್ಲಹಳ್ಳಿ ಜಗದೀಶ್ ಅವ್ರಿಗೆ ಅವ್ರಿಗೂ ಸ್ವಾಗತ ಕೋರ್ತಾ ಇದ್ದೀನಿ, ಥ್ಯಾಂಕ್ ಯು. ಎಲ್ಲರಿಗೂ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂದರೆ, ನಮ್ಮ ಆಸ್ಪತ್ರೆಯಲ್ಲಿ ಸುಮಾರು ವರ್ಷಗಳಿಂದ ಸುದೀರ್ಘವಾಗಿ ಅವರ ಸೇವೆಯನ್ನು ನೀಡಿ ನಮ್ಮ ಈ ತಾಲೂಕಿನ ಜನತೆಗೆ ಅವರ ಸರ್ವೀಸಸನ್ನು ಕೊಟ್ಟಿರುವಂಥ ನಮ್ಮ ವೈದ್ಯರು ಹಾಗೂ ಸಿಬ್ಬಂದಿಗಳಿಗೆ ಅವರ ಸರ್ವೀಸಸ್ಸಿನ ಕೃತಜ್ಞತೆಗಾಗಿ ಅವರ ಕೊಟ್ಟಿರುವ ಸೇವೆಯನ್ನು ನೆನೆಸ್ಕೊಂಡು ನಮ್ಮ ಸಣ್ಣ ಒಂದು ಕೃತಜ್ಞತೆಯನ್ನು ತೋರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇಷ್ಟು ವರ್ಷ ಅವರು ನಮಗೆ ಸೇವೆ ಮಾಡಿರೋದಕ್ಕೆ, ನಮ್ಮ ಜನತೆಗೆ ಅವ್ರು ಕೊಟ್ಟಿರೋ ಸರ್ವೀಸಸ್ಗೆ ನಾವು ಅವ್ರಿಗೆ ಕೊಡ್ತಿರೋ ಸಣ್ಣ ಕಾಣಿಕೆ ಅಂತ ತಿಳ್ಕೊಂಡ್ರೆ ನಮ್ಗೆ ತುಂಬ ಸಂತೋಷ ಆಗುತ್ತೆ. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರತಿನಿಧಿಗಳಾದಂತಹ ಜನಪ್ರತಿನಿಧಿಗಳಂತಹ ಶ್ರೀ ಸಮೃದ್ಧಿ ಮಂಜುನಾಥ್ ಅವರು ಬಂದಿರೋದು ನಮ್ಗೆ ತುಂಬ ಖುಷಿಯಾದಂಥ ವಿಷಯ.
ಅವರು ನಮ್ಮ ಜನತೆಗೆ ನೀವೆಲ್ಲ ನಮ್ಮ ಡಾಕ್ಟರ್ಗಳು, ನಮ್ಮ ವೈದ್ಯರು, ನಮ್ಮ ಸಿಬ್ಬಂದಿ ಎಲ್ಲರೂ ಮಾಡಿರುವ ಸರ್ವಿಸಸ್ನ ಅವರು ಗುರುತಿಸಿ ಈ ಕಾರ್ಯಕ್ರಮವನ್ನ ಮಾಡ್ತೀವಿ ಅಂತ ಹೇಳಿದಾಗ ಅವರು ತುಂಬಾ ಖುಷಿಯಿಂದ ಬರ್ತೀನಿ, ನಾನು ಡೇಟ್ ಯಾವಾಗ ಹೇಳಿದ್ರೆ ಅವಾಗ ಬರ್ತೀನಿ ಅಂತ ಹೇಳಿದ್ರು. ಅವ್ರಿಗೆ ನನ್ನ ಧನ್ಯವಾದಗಳು. ಹಾಗೂ ನಾವು ಕೊಡ್ತಿರುವ ಸರ್ವಿಸಸ್ಗೆ, ನಾವು ಮಾಡಿರೋ ಸೇವೆಯನ್ನ, ನಾವು ಮಾಡಿರೋ ಒಳ್ಳೆ ಕೆಲಸವನ್ನ ಗುರುತಿಸಿ ಅವರು ನಮಗೆ ನಿಮ್ಮನ್ನೆಲ್ಲ ಅಭಿನಂದಿಸಲು ಬಂದಿರೋದಕ್ಕೆ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಈ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮದ ಬಗ್ಗೆ ಮುಂದಿನ ಕಾರ್ಯಕ್ರಮನ ನಡೆಸೋಣ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ದಿನ ಈ ಬೀಳ್ಕೊಡ ಸಮಾರಂಭಕ್ಕೆ ನಮ್ಮ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು ಆಗಮಿಸಿದ್ದಕ್ಕೆ ಧನ್ಯವಾದಗಳು ಮತ್ತು ತುಂಬ ಸಂತೋಷವಾಗಿದೆ. ಈ ವೇದಿಕೆ ಮೇಲೆ ಹಾಸನಾಗಿರುವ ನಮ್ಮ ಆಡಳಿತ ವೈದ್ಯಾಧಿಕಾರಿಯಾದ ಗುರುರಾಜ್ ಅವ್ರಿಗೂ ಸ್ವಾಗತವನ್ನು ಬಯಸುತ್ತಾ, ಮತ್ತು ಇಲ್ಲಿ ಮುಖಂಡರು ಆಗಿರುವಂಥ ನಲ್ಲೂರು ರಘುಪತಿ ರೆಡ್ಡಿ ಮತ್ತು ಗೊಲ್ಲಳ್ಳಿ ಜಗದೀಶ್ ಅವರು, ಮತ್ತು ಶಾರದಾ ಸ್ಕೂಲು ಹೆಡ್ ಮಾಸ್ಟರ್ ಆದಂಥ ನಾರಾಯಣ ಸ್ವಾಮಿ ಅವ್ರಿಗೂ ಸ್ವಾಗತವನ್ನು ಬಯಸುತ್ತಾ, ಈ ಬೀಳ್ಕೊಡ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ವೈದ್ಯಾಧಿಕಾರಿಗಳಿಗೂ, ಸಿಬ್ಬಂದಿಗಳಿಗೂ, ಮಾಧ್ಯಮ ಪತ್ರಿಕರ್ತರಿಗೂ ಸ್ವಾಗತವನ್ನು ಬಯಸುತ್ತಾ, ಇಲ್ಲಿ ಮಾಡಿರುವ ಎಲ್ಲರೂ ವೈದ್ಯಾಧಿಕಾರಿಗಳು AM ಅಂತ ಡಾಕ್ಟರ್ ಪ್ರಕಾಶ್ ಅವರು ಬಂದು 1 ವರ್ಷದಲ್ಲೇ ಸುಮಾರು ಚೇಂಜಸ್ ಮಾಡಿಬಿಟ್ಟು ಹೋಗಿದ್ದಾರೆ. ಅವರು ಆ್ಯಕ್ಚುಲಿ ICU ಆಗಿರಲಿ, ಮತ್ತು ಪ್ರೈವೇಟ್ ವಾರ್ಡು ಸ್ವಚ್ಛತೆ ತುಂಬ ಕಟ್ಟಾಗಿ ಮಾಡಿಬಿಟ್ಟು ಎಲ್ಲ ಒಂದು ಪದ್ಧತಿ ರೀತಿಯಲ್ಲಿ ಮಾಡಿಬಿಟ್ಟು ಹೋಗಿದ್ದಾರೆ. ಅವ್ರು ಹೋಗಿರೋದು ನಮಗೆಲ್ಲ ನಿಜವಾಗ್ಲೂ ತುಂಬ ನೋವಾಗ್ತಾ ವಿಷಯ. ಅದೇ ರೀತಿ ಎಲ್ಲ ಸಿಬ್ಬಂದಿಗಳು, ಕ್ಲರ್ಕು, ಚಲಪತಿ, ಶೇಖರು, ಕುಸುಮ, ಇವರೆಲ್ಲ ತುಂಬ ಸರ್ವಿಸ್ ಕೊಟ್ಟಿದ್ದಾರೆ ನಮ್ಮ ಆಸ್ಪತ್ರೆಗೆ. ಅದಕ್ಕೆ ಅವ್ರಿಗೆಲ್ರಿಗೂ ಒಂದು ಸಣ್ಣ ಬೀಳ್ಕೊಡೆ ಸಮಾರಂಭ ಇಷ್ಟ ಇದೆ. ಇಷ್ಟು ಹೇಳ್ತಾ ನಮ್ಮ ಇದನ್ನು ಮುಗಿಸ್ತಾ ಇದ್ವಿ. ಹೋಗಿ ಹಿಂದೆ ಹೋಗಿ ಸರ್, ಹೋಗಿ ಹಿಂದೆ. ಲೈಟಿಂಗ್ ಇಲ್ಲೋ ಅಲ್ಲಿ? ಮತ್ತೆ ಲಾಸ್ಟ್ ಎಲ್ಲರೂ ಸೇರಿ ಈಗ ಇಷ್ಟೇನಾ? ಇನ್ನೂ ಇದಲ್ಲಲ್ಲ? ನಮಸ್ಕಾರಗಳು. ವೇದಿಕೆ ಮೇಲಿರುವ ನಮ್ಮ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಸರ್ ಅವರು, ಹಾಗೆ AMO ಸರ್ ಹಾಗೂ THO ಮೇಡಮ್, ಹಾಗೆ ಇತರ ಗಣ್ಯರು. ನಾನು ಇಲ್ಲಿ ಈ ಸಲ ಕೌನ್ಸಿಲಿಂಗಲ್ಲಿ ಟ್ರಾನ್ಸ್ಫರ್ ಆಗಿ ನಾನು ಬೇರೆ ಕಡೆ ವರ್ಗಾವಣೆ ಆಗಿದ್ದೀನಿ. ಸೊ ನಾನು ಇಲ್ಲಿ ಸುಮಾರು 2016 ಏಪ್ರಿಲ್ ಅಂದರೆ 10 ವರ್ಷ ಕಾಲ ಇಲ್ಲಿ ಸರ್ವಿಸ್ ಮಾಡಿದ್ದೀನಿ. ನಾನು ENT ಸರ್ಜನ್ ಆಗಿ ಬೇರೆ ಬೇರೆ ಇದರಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಬೇರೆ ಬೇರೆ ಕಡೆ ಕ್ಯಾಶುಯಾಲಿಟಿ ಆಗಲಿ, ಬೇರೆ ಡಿಪಾರ್ಟ್ಮೆಂಟ್ಸಲ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ನನ್ನ ಸರ್ವಿಸ್ ಏನಾಗಿದೆಯೋ ಅದು ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ.
ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಅಂತ. ಇಲ್ಲಿಂದ ಬಿಟ್ಟು ಹೋಗೋದು ಒಂಥರ ಬೇಜಾರೆ. ಆಲ್ಮೋಸ್ಟ್ 10 ವರ್ಷ. ಇವನ್ ಕರೋನಾ ಟೈಮಲ್ಲೂ ನಾವು ಎಷ್ಟೊಂದು ನೈಟ್ ಡ್ಯೂಟೀಸ್ ಆಗಲಿ, ಎಷ್ಟು ಡೇರಿಂಗ್ ಆಗಿ PPE ಕಿಟ್ ಹಾಕೊಂಡು ಫೀಲ್ಡ್ಗೆ ಹೋಗೋದಾಗ್ಲಿ, ಇಲ್ಲಿ ನೈಟ್ ಡ್ಯೂಟೀಸು, ಆ ಸಿಕ್ ಪೇಷಂಟ್ ಟ್ರೀಟ್ ಮಾಡಿರೋದು, ಅದೆಲ್ಲ ಒಂಥರ ಮೆಮೊರೇಬಲ್ಲು. ಅವ್ರು ಇವತ್ತು ಒಬ್ಬೊಬ್ರು ಬಂದು ನೆನ್ಸ್ಕೊಂತಾರೆ, ಸರ್ ನೀವು ಅದು ಆಕ್ಸಿಜನ್ ಹಾಕಿದಕ್ಕೆ ಬದುಕಿದ್ದೀನಿ ಸರ್ ನಾನು ಇವತ್ತು ಅಂತ. ಸೊ ಅದೆಲ್ಲ ಒಂಥರ ಈ 10 ವರ್ಷ ಕಾಲದಲ್ಲಿ ತುಂಬ ನೋಡಿದ್ದೀವಿ. ಎಷ್ಟೊಂದು ಜನ ಬೇರೆ ಬೇರೆ ಥರದಲ್ಲಿ ಅವರೇ ಖುಷಿಯಾಗಿ ಒಂದೊಂದ್ಸಲ ಬಂದು, ಸರ್ ನೀವು ಆ ಟ್ರೀಟ್ಮೆಂಟ್ ಕೊಟ್ಟಿದ್ದಕ್ಕೆ ಚೆನ್ನಾಗಾಯ್ತು, ಇಲ್ಲ ಬೇರೆ ಕಡೆ ಇಂಥ ಟೈಮ್ ಸರಿಯಾಗಿ ಕಳಿಸಿದ್ರೆ. ಸೊ ಬೇರೆ ಬೇರೆ ಥರದಲ್ಲಿ ಜನಗಳು ಬಂದು ಹೇಳಿದಾಗ ನಮ್ಗೆ ಅದೇ ಒಂಥರ ತೃಪ್ತಿ ಕೊಟ್ಟಂಗೆ. ಸೊ ಇಲ್ಲಿಂದ 10 ವರ್ಷ ಕೆಲಸ ಮಾಡಿ ಮುಂದೆ ಇದು ರೊಟೀನ್ ಪ್ರೊಸೆಸ್ ಗೌರ್ಮೆಂಟಲ್ಲಿ ಟ್ರಾನ್ಸ್ಫರ್ ಆಗೋದು ಅದು. ಸೊ ಒಂಥರ ಮುಂದೇನು ಚೆನ್ನಾಗಾಗಿ ಒಳ್ಳೆ ಸರ್ವಿಸ್ ಕೊಡುವಂಥ ಇದು ಆಗಲಿ ಅಂತ ನಾನು ಕೇಳಿಕೊಂಡು 2 ಮಾತನಾಡಲಿಕ್ಕೆ ಅವಕಾಶ ಕೊಟ್ಟವರಿಗೆ ಎಲ್ಲರಿಗೂ ನಮಸ್ತೆ. ಥ್ಯಾಂಕ್ ಯು. ಅವರಿಗೆ ಕಾರ್ಯಕ್ರಮದ ಪರವಾಗಿ ಹೂಗುಚ್ಛವನ್ನ ಕೋರೋದ್ರ ಮೂಲಕ ಹೃತ್ಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಗುರುರಾಜ್ ಸರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಕಾರ್ಯಕ್ರಮದ ಪರವಾಗಿ ಸರ್ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿಯಾಗಿರ್ತಕ್ಕಂತಹ ಸುಗುಣ ಮೇಡಮ್ ಅವರು ಆಗಮಿಸಿದ್ದಾರೆ. ಡಾಕ್ಟರ್ ಸುಗುಣ ಮೇಡಮ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ಕಾರ್ಯಕ್ರಮದಲ್ಲಿ ರಘುಪತಿ ರೆಡ್ಡಿ ಸರ್ ಅವರು ಆಗಮಿಸಿದರೆ ಅವರಿಗೆ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ಶಾರದಾ ಕಾಲೇಜಿನ ಹೆಡ್ ಮಾಸ್ಟರ್ ಆಗಿರ್ತಕ್ಕಂತಹ ಸರ್ ನಾರಾಯಣ ಸ್ವಾಮಿ ಸರ್ ಅವರು ಆಗಮಿಸಿದರೆ ಕಾರ್ಯಕ್ರಮಕ್ಕೆ ಸರ್ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ಕಾರ್ಯಕ್ರಮಕ್ಕೆ ಜಗದೀಶ್ ಸರ್ ಅವರು ಆಗಮಿಸಿದರೆ ಕಾರ್ಯಕ್ರಮದ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಸ್ವಾಗತವನ್ನ ಬಯಸುತ್ತೇನೆ. ವೈದ್ಯಾಧಿಕಾರಿಗಳೆಲ್ಲರೂ ಕೂಡ ಆಗಮಿಸಿದರೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ ಆಗಮಿಸಿದರೆ ಕಾರ್ಯಕ್ರಮಕ್ಕೆ ಎಲ್ಲಾ ಮಾಧ್ಯಮ ಮಿತ್ರರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಆಸ್ಪತ್ರೆಯ ಎಲ್ಲಾ ಸಿಬ್ಬಂದಿ ವರ್ಗದವರು, ಎಲ್ಲ ಶುಶ್ರೂಷಕ ಅಧಿಕಾರಿಗಳವರು, ಕಚೇರಿ ಸಿಬ್ಬಂದಿಯವರು ಎಲ್ಲರೂ ಕೂಡ ಆಗಮಿಸಿದರೆ ಎಲ್ರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಎಲ್ರಿಗೂ ಹೃತ್ಪೂರ್ವಕ ಸ್ವಾಗತವನ್ನ ಕೋರುತ್ತಾ